ಹಾಯ್ ವೆಲ್ಕಮ್ ಬ್ಯಾಕ್. ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನಾನು ಇವತ್ತು ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಗೆ ಏನೇನು ಪ್ರಿಪೇರ್ ಮಾಡ್ತೀನಿ ಅಂತ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಏನೂ ಇಲ್ಲ, ಮಿಕ್ಸ್ಡ್ ವೆಜ್ ಕರಿ ಮಾಡ್ತಾ ಇದ್ದೀನಿ. ಇದನ್ನ ನಮ್ಮ ಭಾಷೆಯಲ್ಲಿ ಕೂಟ್ ಕರಿ ಅಂತ ಹೇಳ್ತೀವಿ. ಇದು ನನ್ನ ಫೇವ್ರೇಟ್. ಆವಾಗವಾಗ ಮಾಡ್ಕೋತಾ ಇರ್ತೀನಿ. ಆದರೆ ನನಗೆ ಇಲ್ಲಿ ಮೂಲಂಗಿ, ಬದನೆ ಹಾಗೆ ಜಾಮ್ ಮಾಡ್ತೀವಲ್ಲ ಕುಂಬಳಕಾಯಿ, ಅದು ಮಿಸ್ ಆಗಿದೆ. ಅದು ಬಿಟ್ಟು ನನ್ನಲ್ಲಿ ತರಕಾರಿ ಏನೇನಿತ್ತು ಅದನ್ನೆಲ್ಲ ಹಾಕಿ ನಾನು ಇವತ್ತು ಮಿಕ್ಸ್ಡ್ ವೆಜ್ ಕರಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಲಂಚ್ ತುಂಬ ಸ್ಪೆಷಲ್ ಏನೂ ಇಲ್ಲ. ನಾನು ಆಮ್ಲೆಟ್ ಮಾಡ್ಕೋತಾ ಇದ್ದೀನಿ, ಹಾಗೆ ಕೂಟು ಕರಿ ಜೊತೆಗೆ ನೆಲ್ಲಿಕಾಯಿ ಇತ್ತು, ಸೌತೆ, ಇಷ್ಟೇ. ಜಾಸ್ತಿ ಏನು ಸ್ಪೆಷಲ್ ಏನೂ ಇಲ್ಲ. ಹಾಗೆ ಏನೇನು ವೆಜಿಟೇಬಲ್ಸ್ ಯೂಸ್ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ಮುಂದೆ ಹಾಕ್ತೀನಿ ನೋಡಿ. ವೀಡಿಯೋಸ್ ರೆಕಾರ್ಡ್ ಮಾಡಿರೋದು ತುಂಬಾ ಇದೆ, ಆದರೆ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಆಗ್ತಾಯಿಲ್ಲ, ವಾಯ್ಸ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ತುಂಬ ಲೇಟ್ ಆಗ್ತಿದೆ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲ ನೀಟಾಗಿ ವಾಶ್ ಮಾಡಿ ನಾನು ಕುಕ್ಕರಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಇದಕ್ಕೆ ಬೇಳೆ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಕಡೆ ಮಸಾಲೆಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ಇದನ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಫ್ರೈ ಆದ ಹಾಗೆ ತುರಿದಿರೋ ತೆಂಗಿನಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತೆಂಗಿನಕಾಯಿ ಓವರಾಗಿ ಕಲರ್ ಬರೋದೇನು ಬೇಡ, ಲೈಟಾಗಿ ಕಲರ್ ಬಂದರೆ ಸಾಕು. ಚೆನ್ನಾಗಿ ಫ್ರೈ ಆದಮೇಲೆ ನೀವು ಸ್ಟವ್ ಆಫ್ ಮಾಡಿ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನಾನು ಇಷ್ಟೇ ಫ್ರೈ ಮಾಡ್ಕೊಳ್ಳೋದು. ನಿಮ್ಮ ಇಷ್ಟ, ಸ್ವಲ್ಪ ಇನ್ನೂ ಕಲರ್ ಬೇಕು ಅಂದರೆ ಮಾಡ್ಕೋಬಹುದು. ಕರಿ ಲೀವ್ಸ್ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಇಲ್ಲಿ ಈ ಕಡೆ ನಾನು ಅಷ್ಟು ಮಸಾಲಕ್ಕೆ ಅರಿಶಿನ ಮತ್ತು ಕೊರಿಯಾಂಡರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಅದೇ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಳಿ. ನೋಡಿ, ನಾನು ಈ ಥರ ರುಬ್ಕೊಂಡಿದ್ದೀನಿ. ರುಬ್ಕೊಂಡಿರೋ ಮಸಾಲಾನ ನೀವು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 4-5 ವಿಷಲ್ ಮಾಡ್ಕೊಳ್ಳಿ. ನಾನು 4-5 ವಿಷಲ್ ಮಾಡ್ಕೊತೀನಿ. ನಾನೊಂದು ಸಣ್ಣ ಬೆಲ್ಲ ಹಾಕೋತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನನಗೆ ತುಂಬ ಇಷ್ಟ. ನಾನು ಒಗ್ಗರಣೆ ಮಾಡ್ಕೋತಾ ಇಲ್ಲ ಈ ಸಾಂಬಾರಿಗೆ. ಈ ಕಡೆ ನಾನು ಆಮ್ಲೆಟ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. 3 ಎಗ್ ಯೂಸ್ ಮಾಡ್ತಾ ಇದ್ದೀನಿ, 1 ಆನಿಯನ್, ಸ್ವಲ್ಪ ಕರಿ ಲೀವ್ಸ್, ಹಾಗೆ ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಬದಲು ನೀವು ರೆಡ್ ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಮನೆಯಲ್ಲೇ ಕೋಳಿ ಇರೋದ್ರಿಂದ ನಮಗೆ ಮೊಟ್ಟೆ ಹೊರಗಡೆಯಿಂದ ತೆಗೆಯೋ ಅವಶ್ಯಕತೆಯೇ ಇಲ್ಲ, ಮನೆಯಲ್ಲೇ ಇರುತ್ತೆ. ಜಾಸ್ತಿ ಮೊಟ್ಟೆ ಸಿಕ್ಕಿದ್ರೆ ನಾವು ಅದನ್ನ ಶಾಪ್ಗೆ ಸೇಲ್ ಮಾಡ್ತೀವಿ. ನಾವು ಮನೇಲಿ ಜಾಸ್ತಿ ಮೊಟ್ಟೆ ತಿನ್ನೋದಿಲ್ಲ, ಅದರಿಂದ ಜಾಸ್ತಿ ಬರೋ ಮೊಟ್ಟೆನೂ ನಾವು ಶಾಪ್ಗೆ ಕೊಡ್ತಾ ಇದ್ದೀವಿ. ಹಾಗೆ ನಾನು ರೈಸ್ ಮಾಡ್ತಾಯಿದ್ದೆ. ರೈಸ್ ಆಯಿತು, ಹಾಗೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಎಗ್ಗನ್ನ ಬೀಟ್ ಮಾಡ್ಕೊತಾ ಇದ್ದೀನಿ. ಬೀಟ್ ಮಾಡಿದ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಹಾಗೆ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನಗೆ ಜಸ್ಟ್ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಹಾಕಿ ಮಾಡೋ ಆಮ್ಲೆಟ್ ಇಷ್ಟ ಆಗೋದಿಲ್ಲ. ಅದಕ್ಕೆ ಕರಿ ಲೀವ್ಸ್ ಮತ್ತು ಕೊರಿಯಾಂಡರ್ ಲೀವ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ, ಅರೋಮಾ ಕೂಡ ಅಷ್ಟೇ. ಆಮ್ಲೆಟ್ ರೆಡಿ ಆಗ್ತಾಯಿದೆ. ಹಾಗೆ ನಾನು ಕುಕುಂಬರ್ ಕಟ್ ಮಾಡ್ಕೋಬೇಕು ಅಂತ ಅನ್ಕೋತಿದ್ದೆ. ತುಂಬ ತಂದಿದ್ರು, ಹಾಗೆ ಅದರಲ್ಲಿ ಒಂದನ್ನು ತೆಗೆದು ಕಟ್ ಮಾಡ್ಕೋತಾ ಇದ್ದೀನಿ. ಸಾಂಬಾರನ್ನ ನಾನು 4-5 ವಿಷಲ್ ಮಾಡ್ಕೊಂಡಿದ್ದೀನಿ. ಹೀಗೆ ಬಂದಿದೆ ಸಾಂಬಾರು. ನಾನು ಒಗ್ಗರಣೆನ ಹಾಕ್ಕೊಳ್ಳೋದಿಲ್ಲ, ಅಂದರೆ ನನಗೆ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟು ಇಷ್ಟ ಆಗೋದಿಲ್ಲ ಸಾಂಬಾರಿಗೆಲ್ಲ. ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ನನ್ನ ಲಂಚ್ ರೆಡಿ ಆಗಿದೆ. ಹೀಗಿದೆ ನನ್ನ ಲಂಚ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ಬೇರೆ ವಿಡಿಯೋಸು ಇದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.